ಅಧ್ಯಾಯ 3 ಶ್ಲೋಕ 16. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತೀಹಯಃ ಅಘಾಯುರಿಂದ್ರಿಯಾರಾಮಃ ಮೋಘಂ ಪಾರ್ಥಸ ಜೀವತಿ. ಹೇಳಿಕೊಡುವುದನ್ನು ಅನುಸರಿಸಿ. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತೀಹಯಃ ಅಘಾಯುರಿಂದ್ರಿಯಾರಾಮಃ ಮೋಘಂ ಪಾರ್ಥಸ ಜೀವತಿ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತೀಹಯಃ ಅಘಾಯುರಿಂದ್ರಿಯಾರಾಮಃ ಮೋಘಂ ಪಾರ್ಥಸ ಜೀವತಿ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ವಿಶ್ವವ್ಯಾಪಕವಾಗಿರುವ ಈ ಯಜ್ಞ ಭಾವವನ್ನು ಅಂದರೆ ಕರ್ಮಚಕ್ರವನ್ನು ಪ್ರಪಂಚದ ಎಲ್ಲ ಪ್ರಾಣಿಗಳು ಸಹಜವಾಗಿ ಅನುಸರಿಸ್ತಾ ಈ ಕರ್ಮಚಕ್ರದ ಸುಗಮ ಓಟಕ್ಕೆ ಸಹಾಯ ಮಾಡ್ತಿವೆ. ಜೀವಿಗಳಲ್ಲೆಲ್ಲ ಮನುಷ್ಯನಿಗೆ ಮಾತ್ರ ವಿಶ್ವ ವ್ಯಾಪಾರವು ಸುಗಮವಾಗಿ ನಡೆಯುವಂತೆ ಮಾಡುವ ಇಲ್ಲವೇ ಅದನ್ನು ವಿರೋಧಿಸುವ ಕರ್ಮ ಸ್ವಾತಂತ್ರ್ಯ ಇರೋದು. ನಮ್ಮ ಜನರು ಈ ಕರ್ಮ ನಿಯಮವನ್ನ ಪರಿಪಾಲಿಸಿ ಬದುಕುವವರೆಗೂ ಹೆಚ್ಚು ಹೆಚ್ಚು ಅಭಿವೃದ್ಧಿಗೊಳ್ತಾ ಆನಂದದಿಂದ ಇರ್ತಾರೆ. ಅಂತಹ ಸಾಮಾಜಿಕ ಸಂಸ್ಕೃತಿಯ ಅಭ್ಯುದಯ ಕಾಲವನ್ನ ಸುವರ್ಣಯುಗ ಅಂತ ಕರೀತಾರೆ. ಯಾರು ಕರ್ಮಚಕ್ರದೊಡನೆ ಸೇರಿಕೊಂಡು ಜೀವಿಸ್ತಾನೋ ಅವನು ಬದುಕಿನ ಸಾಮರಸ್ಯಕ್ಕೆ ಮೆರಗನ್ನ ಕೊಡ್ತಾನೆ. ಕರ್ಮಚಕ್ರವನ್ನ ಯಾವನು ಅನುಸರಿಸದೇ ಇರ್ತಾನೋ ಅವನ ಜೀವನವು ಪಾಪಮಯವಾಗಿರುವುದು. ಇಂದ್ರಿಯಗಳ ಸುಖದಲ್ಲೇ ಕಾಲ ಕಳೆಯುತ್ತಿರುವ ಅಂತಹವನ ಬಾಳು ವ್ಯರ್ಥವಾಗತ್ತೆ. ಪ್ರಪಂಚ ನಡೀತಾ ಇರೋದೇ ಯಜ್ಞದ ಆಧಾರದ ಮೇಲೆ. ಪಂಚಭೂತಗಳು, ತರುಲತೆಗಳು, ಪಶು ಪಕ್ಷಿಗಳು, ಮಾನವರೆಲ್ಲರೂ ಇದರಲ್ಲಿ ಸಹಕರಿಸಬೇಕು. ತಮ್ಮ ಪಾಲಿನದನ್ನ ಇದಕ್ಕೆ ಅರ್ಪಿಸಬೇಕು. ಇದು ಹೇಗೆ ಅಂದರೆ, ಉದಾಹರಣೆಗೆ ನಾವು ದೇಹಕ್ಕೆ ಆಹಾರವನ್ನು ಕೊಡ್ತೇವೆ. ದೇಹ ಆಹಾರವನ್ನು ಅರಗಿಸಿಕೊಂಡು ಅದನ್ನು ದೇಹದ ಅಂಗ ಉಪ ಅಂಗಗಳಿಗೆ ಬೇಕಾದ ವಸ್ತುವನ್ನಾಗಿ ಮಾರ್ಪಡಿಸುತ್ತೆ. ಅದರಂತೆಯೇ ಪ್ರತಿಯೊಬ್ಬನೂ ತನ್ನ ಕೊಡುಗೆಯನ್ನು ಕೊಟ್ಟರೆ ಸಮಷ್ಟಿ ಬಾಳುವೆ ಅದನ್ನೆಲ್ಲ ತೆಗೆದುಕೊಂಡು ಪ್ರತಿಯೊಬ್ಬನಿಗೂ ಏನೇನು ಬೇಕೋ ಅದನ್ನು ತಯಾರು ಮಾಡಿ ಕೊಡುತ್ತೆ. ಪ್ರತಿಯೊಬ್ಬನೂ ಇದರೊಂದಿಗೆ ಸಹಕರಿಸಬೇಕು. ಸಸ್ಯ ಪ್ರಾಣಿ ವರ್ಗಗಳು ತಮಗೆ ತಿಳಿಯದೇ ಈ ಸಮಷ್ಟಿ ಬಾಳುವೆಗೆ ಅರ್ಪಣ ಮಾಡುತ್ತವೆ. ವಿಚಾರಪರನಾಗಿರುವ ಮನುಷ್ಯ ಇದನ್ನು ತಿಳಿದು ಮಾಡಬೇಕಾಗಿದೆ. ಯಾವಾಗ ಕೊಡುವುದನ್ನು ನಿಲ್ಲಿಸಿ ಬರುವುದರ ಕಡೆ ಮಾತ್ರ ಗಮನ ಕೊಡ್ತಾನೋ ಅವನನ್ನ ಪ್ರಕೃತಿ ಬೇಗ ಆಚೆಗೆ ಎಸೆಯುತ್ತೆ. ಶ್ರೀಕೃಷ್ಣ ಈ ಸತ್ಯವನ್ನ ತುಂಬಾ ಒತ್ತು ಕೊಟ್ಟು ಹೇಳ್ತಿದ್ದಾನೆ. ಈ ಪರಸ್ಪರ ಸಂಬಂಧಗಳ ಚಕ್ರವು ವಿಶ್ವದಲ್ಲಿ ಆದಿಯಿಂದಲೂ ಸ್ಥಾಪಿತವಾಗಿದೆ. ವಿಶ್ವದ ವಿಕಾಸದೊಂದಿಗೆ ಈ ಚಕ್ರವೂ ಪ್ರಾರಂಭವಾಯಿತು. ಏವಂ ಪ್ರವರ್ತಿತಂ ಚಕ್ರಂ ನ ಅನುವರ್ತಯತಿ ಇಹ. ಯಹ ಅಂದರೆ ಯಾರು, ಇಹ ಅಂದರೆ ಈ ಜೀವನದಲ್ಲಿ, ಏವಂ ಹೀಗೆ, ಈ ಪ್ರಕಾರ, ಪ್ರವರ್ತಿತಂ ಅಂದರೆ
ವೇದಗಳಿಂದ ಸ್ಥಾಪಿತವಾದ ಚಕ್ರಂ ಚಕ್ರವನ್ನು ನ ಅನುವರ್ತಯತಿ ಅನುಸರಿಸುವುದಿಲ್ಲವೋ, ಯಾವನು ಇದನ್ನು ಈ ಜೀವನದಲ್ಲಿ ಅನುಸರಿಸುವುದಿಲ್ಲವೋ, ಈ ಚಕ್ರವನ್ನು ಔದಾಸೀನ್ಯದಿಂದ ಕತ್ತರಿಸಿ ಜೀವನವನ್ನು ಏಕಪಕ್ಷೀಯವಾಗಿಸಿ ಸ್ವಕೇಂದ್ರಿತನಾಗಿ ಸ್ವಾರ್ಥಿಯಾಗಿ ಇರುವನೋ ಅಂತಹವನಿಗೆ ಏನಾಗುತ್ತೆ? ಅಘಾಯುಹು, ಅವನ ಜೀವನವೇ ಒಂದು ಪಾಪ, ಒಂದು ಕೇಡು. ಅಘಾಯುರಿಂದ್ರಿಯಾರಾಮಃ ಮೋಘಂ ಪಾರ್ಥಸ ಜೀವತಿ. ಆಯುಹು ಅಂದರೆ ಜೀವನ, ಅಘ ಅಂದರೆ ಪಾಪ, ಪಾಪ ಭರಿತ ಬದುಕಿನವನು. ಇಂದ್ರಿಯಾರಾಮಃ ಅಂದರೆ ಇಂದ್ರಿಯ ತೃಪ್ತಿಯಲ್ಲಿಯೇ ಸಂತೃಪ್ತನಾದ, ಇಂದ್ರಿಯಗಳ ಸುಖದಲ್ಲಿಯೇ ಆನಂದವನ್ನು ಕಾಣುವವನು, ಪ್ರಕೃತಿಯ ರಕ್ಷಣೆಯನ್ನು ಉದಾಸೀನ ಮಾಡುವವನು. ಮೋಘಂ ಅಂದರೆ ವ್ಯರ್ಥವಾಗಿ, ಜೀವತಿ ಜೀವಿಸುತ್ತಾನೆ, ವ್ಯರ್ಥವಾಗಿ ಬದುಕುತ್ತಾನೆ. ಇಂದ್ರಿಯ ವಿಷಯಗಳಲ್ಲಿ ರಮಿಸುತ್ತಿರುವವರು ಕಾಮದ ದುರಾಸೆಯಿಂದ ತಮ್ಮ ಸ್ವಾರ್ಥಕ್ಕಾಗಿ ಹೆಣಗಾಡ್ತಾ ಅನೇಕ ವೇಳೆ ಕರ್ಮಚಕ್ರದ ತಾಳಬದ್ಧತೆಗೆ ಊನ ತರ್ತಾರೆ, ಅಪಸ್ವರ ಸೇರಿಸ್ತಾರೆ. ಅಂತಹ ಮಂದಿಯನ್ನ ಗೀತೆಯಲ್ಲಿ ಪಾಪದಲ್ಲಿ ಬದುಕುವವರು ವ್ಯರ್ಥ ಬಾಳನ್ನು ಬದುಕ್ತಾರೆ ಅಂತಲೂ ಹೇಳಿದೆ. ಯಜ್ಞದ ನಿಯಮಕ್ಕೆ ವಿರೋಧವಾಗಿ ಹೋಗುವವನೇ ಪಾಪಿ. ಅವನು ಕೇವಲ ತನ್ನನ್ನು ಮಾತ್ರ ಚಿಂತಿಸ್ತಾ ಇರ್ತಾನೆ. ಹೊರಗಿನಿಂದ ತನ್ನ ತೃಪ್ತಿಗೆ ಏನು ಬೇಕೋ ಅದನ್ನು ಹೀರೋದ್ರಲ್ಲಿ ಮಾತ್ರ ಅವನು ನಿರತನಾಗಿರ್ತಾನೆ. ಇಂತಹ ಸ್ವಾರ್ಥಿಯೇ ಪಾಪಿ. ಸಮಷ್ಟಿಯ ಜೀವನಕ್ಕೆ ದುಡಿಯದವನ ಬಾಳು ಸಂಕುಚಿತವಾಗುವುದು. ಅಂಥವನು ಇಂದ್ರಿಯಾರಾಮನಾಗ್ತಾನೆ. ಕೇವಲ ತನ್ನ ಇಂದ್ರಿಯ ಸುಖವನ್ನು ಮಾತ್ರ ಆಲೋಚಿಸ್ತಾನೆ. ಪ್ರತಿಯೊಂದು ಇಂದ್ರಿಯ ಸುಖವೂ ನಮ್ಮನ್ನು ಬಾಹ್ಯ ಸಂವೇದನೆಗೆ ಕಟ್ಟಿ ಹಾಕತ್ತೆ. ನಾವೊಂದು ಮೃಗ ಸದೃಶರಾಗ್ತೇವೆ. ಅದೊಂದೇ ಅಲ್ಲ, ಅದಕ್ಕಿಂತ ಕೀಳಾಗ್ತೀವಿ ನಾವು. ಪ್ರಾಣಿಗಳಿಗೆ ಯಾವ ಉತ್ತಮ ಆಲೋಚನೆಯನ್ನೂ ಮಾಡೋದಿಕ್ಕೆ ಆಗೋದಿಲ್ಲ. ಇಂದ್ರಿಯದಲ್ಲಿ ಅವು ಬದ್ಧವಾಗಿದೆ. ಆದ ಕಾರಣ ಅದಕ್ಕಾಗಿ ಬಾಳಿ ಸಾಯಬೇಕಾಗತ್ತೆ. ಆದರೆ ಮನುಷ್ಯನಿಗಾದರೋ ಪ್ರಾಣಿಗಳಲ್ಲಿ ಇಲ್ಲದ ವಿಚಾರ ಶಕ್ತಿಯನ್ನ ದೇವರು ಕೊಟ್ಟು ಕಳಿಸಿದ್ದಾನೆ. ಅದರಿಂದ ಪೂರ್ವಾಪರವನ್ನ ತಿಳಿದುಕೊಳ್ಳೋದು ಸಾಧ್ಯವಾಗತ್ತೆ. ಪ್ರಾಣಿಗಳಿಗೆ ಯಾವುದು ಕಾಣುವುದಿಲ್ಲವೋ ಅದು ಮನುಷ್ಯನಿಗೆ ಕಾಣುತ್ತೆ. ಆದರೂ ದೇವರು ಕೊಟ್ಟ ವಿಚಾರ ಶಕ್ತಿಯನ್ನ ಇಂದ್ರಿಯಾತೀತವಾದ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಉಪಯೋಗಿಸದೆ ಕೇವಲ ವಿಷಯ ಸುಖ ಸಂಗ್ರಹಕ್ಕೆ ಮಾತ್ರ ಬಳಸಿದರೆ ಅಂತಹ ಅನರ್ಘ್ಯ ಶಕ್ತಿಯನ್ನ ನಾವು ವ್ಯರ್ಥ ಮಾಡಿಕೊಳ್ತೇವೆ. ಸಮಾಜವು ವ್ಯಕ್ತಿಗಳಿಂದ ಕೂಡಿದೆ. ಸಮಾಜವು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದರೆ ಅಲ್ಲಿನ ಜನ ಕಷ್ಟಪಟ್ಟು ದುಡಿದಿದ್ದಾರೆ ಅನ್ನೋದು ಸತ್ಯ. ಪ್ರತಿ ವ್ಯಕ್ತಿಯೂ ಹೀಗೆ ಕೆಲಸ ಮಾಡೋದಾದರೆ ಸಮಾಜವು ಅಭಿವೃದ್ಧಿಗೊಳ್ಳುತ್ತೆ. ಆದರೆ ಸಮಾಜದ ಘಟಕಗಳಾದ ವ್ಯಕ್ತಿಗಳು ಅಸಂಘಟಿತರಾಗಿದ್ದರೆ, ತ್ಯಾಗಿಗಳಲ್ಲದಿದ್ದರೆ ಆಗ ಅದರ ಆರೋಗ್ಯಕರ ಬೆಳವಣಿಗೆಯು ಕುಸಿಯುತ್ತೆ. ವ್ಯಕ್ತಿಗೆ ಜೀವನದಲ್ಲಿ ಉಚ್ಚ ಧ್ಯೇಯವಿಲ್ಲದಿದ್ದರೆ ಅವನು ತನ್ನ ಎಲ್ಲ ಆಂತರಿಕ ಶಕ್ತಿಯನ್ನ ಇಂದ್ರಿಯ ಸುಖಗಳಿಗಾಗಿ ವ್ಯಯ ಮಾಡ್ತಾನೆ. ಆ ಮೂಲಕ ಇಡೀ ಸಮಾಜದ ಪತನವಾಗತ್ತೆ. ಮನುಷ್ಯನ ಅವಶ್ಯಕತೆಗಳು ಹಾಗೂ ಮನುಷ್ಯನ ಅಪೇಕ್ಷೆಗಳು, ಇದರ ಬಗ್ಗೆ ಗಾಂಧೀಜಿಯವರು ಹೀಗೆ ಹೇಳಿದ್ದಾರೆ. ಈ ಪ್ರಪಂಚದಲ್ಲಿ ಮಾನವನ ಅವಶ್ಯಕತೆಗಳಿಗೆ ಅಗತ್ಯವಾದಷ್ಟು ಇದೆ, ಆದರೆ ಮಾನವನ ಅಪೇಕ್ಷೆಗಳಿಗೆ ಅಗತ್ಯವಾದಷ್ಟು ಇಲ್ಲ ಅಂತ. ಅಪೇಕ್ಷೆಗಳು ಎಲ್ಲ ಕಾಲಕ್ಕೂ ಹೆಚ್ಚುತ್ತಾನೇ ಹೋಗ್ತಿವೆ. ಅದೇಕೆ ಅಂದರೆ ಎಲ್ಲ ಕಾಲಕ್ಕೂ ನಾವು ನಮ್ಮ ಐಂದ್ರಿಯಿಕ ತೃಷ್ಣೆಗಳಿಗೆ ವಶರಾಗುವವರೇ. ಯಾವ ಪ್ರಾಣಿಗೂ ಇಲ್ಲದ ವಿವೇಚನಾ ಶಕ್ತಿ ಮನುಷ್ಯರೆಲ್ಲರಿಗೂ ಇರುವುದಾದರೂ ಈ ತೃಷ್ಣೆಗಳ ವಿಚಾರದಲ್ಲಿ ಅದು ಕೆಲಸ ಮಾಡಲ್ಲ. ಆದ್ದರಿಂದ
ಒಂದು ಇಡೀ ಸಮಾಜವೇ ಇಂದ್ರಿಯಾರಾಮ, ಇಂದ್ರಿಯ ತೃಷ್ಣೆಗಳನ್ನು ತೃಪ್ತಿಪಡಿಸೋದರಲ್ಲೇ ನಿರತರಾಗಿ ಬಿಟ್ರೆ ಆಗ ಆ ಸಮಾಜವು ಅವನತಿಯ ಹಾದಿಯನ್ನ ಹಿಡಿಯುತ್ತೆ. ಮೋಘಂ ಪಾರ್ಥಸ ಜೀವತಿ, ಆ ರೀತಿಯ ಜನರ ಜೀವನ ವ್ಯರ್ಥ, ಅರ್ಥಹೀನ, ಹುರುಳಿಲ್ಲದ್ದು, ನಿಷ್ಫಲ. ಮೋಘ ಅಂದರೆ ಅರ್ಥಹೀನ, ಅವರು ಬದುಕುವ ಜೀವನ ಈ ಇಂದ್ರಿಯಾರಾಮ ಬದುಕು ಅರ್ಥವಿಲ್ಲದ್ದು. ಮನುಷ್ಯನ ಬಾಳೇ ವ್ಯರ್ಥವಾಗುತ್ತೆ. ಆಗ ದೇವರು ಕೊಟ್ಟ ವಿಚಾರ ಶಕ್ತಿಯನ್ನ ಉಪಯೋಗಿಸಿ ಸೃಷ್ಟಿಯ ರಹಸ್ಯವನ್ನ ಅರಿತು ಭವಬಂಧನದಿಂದ ಪಾರಾಗುವುದನ್ನು ಬಿಟ್ಟು ಆತ ಇಂದ್ರಿಯ ಸುಖಕ್ಕೆ ಗುಲಾಮನಾಗಿ ಪದೇ ಪದೇ ಈ ಸಂಸಾರ ಚಕ್ರಕ್ಕೆ ಸಿಗ್ತಾ ಇರ್ತಾನೆ. ಕಷ್ಟಪಟ್ಟು ದುಡಿರಿ, ಇಂದ್ರಿಯ ಸುಖ ಪಡೆಯಿರಿ ಅನ್ನುವ ಧನ ಪಿಶಾಚಿಯ ಚಿಂತನ ರೀತಿಯನ್ನ ಇಲ್ಲಿ ಭಗವಂತ ಖಂಡಿಸಿದ್ದಾನೆ. ಆದ್ದರಿಂದ ಈ ಐಹಿಕ ಜಗತ್ತನ್ನ ಸವಿಯಲು ಬಯಸುವವರಿಗೆ ಯಜ್ಞಾಚರಣೆಯ ಚಕ್ರವು ತೀರಾ ಅಗತ್ಯ. ಇಂತಹ ನಿಯಮಗಳನ್ನು ಪಾಲಿಸದಿರುವವನು ಹೆಚ್ಚು ಹೆಚ್ಚು ಖಂಡನೆಗೆ ಒಳಗಾಗ್ತಾ ಬಹು ಅಪಾಯದ ಬದುಕನ್ನ ನಡೆಸ್ತಾನೆ. ನಿಸರ್ಗದ ನಿಯಮದಂತೆ ಈ ಮನುಷ್ಯ ಜನ್ಮದ ನಿರ್ದಿಷ್ಟ ಉದ್ದೇಶ ಆತ್ಮ ಸಾಕ್ಷಾತ್ಕಾರ. ಕಳೆದ ಕೆಲವು ಶತಮಾನಗಳಲ್ಲಿನ ಈ ತರಹದ ಜನರ ಬಗ್ಗೆ ಸ್ವಾಮಿ ವಿವೇಕಾನಂದರು ಒಂದು ಪತ್ರದಲ್ಲಿ ಹೀಗೆ ಬರೆದಿದ್ದಾರೆ. ಅವರನ್ನು ಕಂಡರೆ ಅಯ್ಯೋ ಅನಿಸುತ್ತೆ, ಅದು ಅವರ ತಪ್ಪಲ್ಲ, ಅವರು ಮಕ್ಕಳು ಹೌದು, ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದರೂ, ದೊಡ್ಡವರೆನಿಸಿಕೊಂಡಿದ್ದರೂ ಖಂಡಿತವಾಗಿಯೂ ಅವರು ಶಿಶುಗಳೇ. ಅವರ ಕಣ್ಣುಗಳಿಗೆ ಸುತ್ತಣ ಕೆಲವು ಗಜಗಳಿಗಿಂತ ಆಚಿನದು ಏನೂ ಕಾಣದು. ನಿತ್ಯದ ಕೆಲಸ, ತಿನ್ನೋದು, ಕುಡಿಯೋದು, ಸಂಪಾದಿಸೋದು, ಸಂತಾನೋತ್ಪತ್ತಿ ಒಂದಾದ ಮೇಲೊಂದು ಗಣಿತದ ಲೆಕ್ಕಾಚಾರದಂತೆ ಅದರಾಚೆ ಏನಿರುವುದು ಅನ್ನೋದು ಗೊತ್ತೇ ಇಲ್ಲ. ಪುಟ್ಟ ಸುಖಿ ಜೀವಿಗಳು, ಅವರ ನಿದ್ರೆಗೆಂದಿಗೂ ಭಂಗ ಇಲ್ಲ. ಶತಮಾನಗಳ ತುಳಿತದ ಫಲವಾಗಿ ಭಾರತದ ಅಂತರಿಕ್ಷವನ್ನೆಲ್ಲ ತುಂಬಿರುವ ಬಡತನದ ದುಃಖದ ಯಾತನೆಯ ಕೀಳು ಅವಸ್ಥೆಯ ಗೋಳು ಅವರ ಚಿಕ್ಕ ಚೊಕ್ಕ ಅರಮನೆಗಳನ್ನು ಎಂದೂ ಬಲವಾಗಿ ಅಲುಗಾಡಿಸಿಲ್ಲ. ಭೌತಿಕ, ಮಾನಸಿಕ, ನೈತಿಕ ದಬ್ಬಾಳಿಕೆಯ ಯುಗವು ಭಾರತದಲ್ಲಿ ದೇವರಂತಿದ್ದ ಪುರುಷನ ಜೀವನವನ್ನೇ ಒಂದು ಶಾಪವನ್ನಾಗಿಸಿದೆ. ಇವು ಯಾವುದೂ ಅವರ ಕಣ್ಣಿಗೆ ಕಾಣಿಸೋದೇ ಇಲ್ಲ ಅಂತ ಹೇಳಿದ್ದಾರೆ.